ನೆನ್ನೆ ಹೊಸ ವರ್ಷಾಚರಣೆಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು. ಆದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಧಾರವಾಡದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಕೃಷಿ ವಿವಿ ಜಾಗದಲ್ಲಿ ಅಯ್ಯಪ್ಪನ ಮೂರ್ತಿ ಜೊತೆಗೆ ಎದುರುಗಡೆಯೇ ನಾಗರಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈ ವಿಚಾರ ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾತ್ರೋರಾತ್ರಿ ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ, ಮೂರ್ತಿ ತೆರವಿಗೆ ಮಾಲಾಧಾರಿಗಳ ವಿರೋಧ. ಇದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಬೆಳಗಾವಿ ರಸ್ತೆಯಲ್ಲಿರುವ ಜಮೀನು. ಆದ್ರೆ ಇಲ್ಲಿ ರಾತ್ರೋರಾತ್ರಿ ಯಾರೋ ಶಬರಿಮಲೆ ಗಿರಿವಾಸ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಎದುರುಗಡೆಯೇ ನಾಗರ ಮೂರ್ತಿ ಕೂಡ ಪ್ರತಿಷ್ಠಾಪಿಸಿದ್ದಾರೆ. ಶಾಸ್ತ್ರೋಕ್ತವಾಗಿ ಉತ್ತರಾಭಿಮುಖವಾಗಿ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪಿಸಿ ಅದರ ಎದುರುಗಡೆಯೇ ನಾಗರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಅಲ್ಲದೆ ಎರಡೂ ಮೂರ್ತಿಗಳಿಗೆ ಪೂಜೆ ಪುನಸ್ಕಾರ ಕೂಡ ಮಾಡಲಾಗಿದೆ. ಕಟ್ಟೆ ಕಟ್ಟಿ ಅದರ ಮೇಲೆ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪಿಸಿ ಮೂರ್ತಿಗೆ ಕಪ್ಪು ವಸ್ತ್ರ ಕೂಡ ಹಾಕಲಾಗಿದೆ. ಈ ರೀತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ 2-3 ದಿನವಾದರೂ ಇದು ಬೆಳಕಿಗೆ ಬಂದಿದ್ದು ಹೊಸ ವರ್ಷದ ದಿನವಾದ ನಿನ್ನೆ ಬೆಳಿಗ್ಗೆ ಮೂರ್ತಿ ಪ್ರತಿಷ್ಠಾಪನೆ ವಿಷಯ ಬೆಳಕಿಗೆ ಬಂದಿದ್ದೇ ತಡ ಸ್ಥಳಕ್ಕೆ ಅಯ್ಯಪ್ಪನ ಮಾಲಾಧಾರಿಗಳು ಜಮಾಯಿಸಿ ಅಯ್ಯಪ್ಪನ ಮೂರ್ತಿಗೆ ಕೈ ಮುಗಿದಿದ್ದಾರೆ. ಪ್ರತಿಷ್ಠಾಪನೆ ಮಾಡ್ಯಾರ ಮೂರ್ತಿ ಯಾರನ್ನು ನಮಗೂ ಗೊತ್ತಿಲ್ಲ. ಬಟ್ ಪ್ರತಿಷ್ಠಾಪನೆಯಾಗಿ ನಾನು 2-3 ದಿವಸ ಆಗಿರೋ ಪಬ್ಲಿಕ್ ಸಿಟಿ ಆಗಿದ್ದು 2-3 ದಿವಸ. ಇದು ಮಾಡಿ ನೋಡ್ರಿ ಒಂದು 2-3 ದಿವಸ ಆಗಿರ್ಬೋದು ಅನಿಸ್ತೈತ್ರಿ. ಈಗ ನಮಗೆ ಮಾಲಾಧಾರಿ ಅಂತಂದ್ರೆ ಅಯ್ಯಪ್ಪ ಪ್ರತಿಷ್ಠಾಪನೆ ಮಾಡಿದ್ರೆ ನಮಗೂ ಸಂತೋಷ ರೀ. ಒಟ್ಟಿಗೆಲ್ಲ ಸ್ವಾಮಿಗಳು ಬಂದು ನೋಡಿ ಎಲ್ಲ ಹೋಗ್ತಾ ಇದಾರೆ. ಸರ್ಕಾರಿ ಜಗದ ಮಾಡಿದಾರೆ. ಬಟ್ ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೆ ಏನು ಗೊತ್ತಿಲ್ಲ ರೀ. ಸರ್ಕಾರ ಕ್ರಮ ತಗೊಂಡ್ರೆ ಮುಂದಿಗೆ ಸ್ವಾಮಿಗಳು ಇಲ್ಲಿ ಸುತ್ತಮುತ್ತ ಎಲ್ಲ ಸ್ವಾಮಿಗಳು ಬರ್ತಿದ್ದಾರೆ. ಸಿಎಂ ಶಬರಿಮಲೆ ಒಳಗೆ ಹೆಂಗಿದೆ ಅಲ್ರಿ ಮೂರ್ತಿ ಅದೇ ಶೈಲಿ ಒಳಗೆ ಮಾಡಿದ್ದಾರೆ. ಈ ಜಾಗದಲ್ಲಿ ಯಾರು ಯಾವ ಉದ್ದೇಶಕ್ಕಾಗಿ ಮೂರ್ತಿ ಪ್ರತಿಷ್ಠಾಪಿಸಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಅಯ್ಯಪ್ಪನ ದೇವಸ್ಥಾನ ನಿರ್ಮಾಣವಾದರೆ ಚೆನ್ನಾಗಿಯೇ ಇರುತ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ತೆರವುಗೊಳಿಸುವುದು ಬೇಡ ಎಂಬುದು ಕೆಲ ಸ್ಥಳೀಯರ ಅಭಿಪ್ರಾಯ. ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಜಮೀನಿನಲ್ಲಿ ಈ ರೀತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಕುಲಪತಿಗಳು ಹಾಗೂ ಪೊಲೀಸರ ಗಮನಕ್ಕೂ ಬಂದಿದೆ. ಇದೇ ವಿಚಾರವಾಗಿ ಸಭೆ ನಡೆಸಿದ ಕುಲಪತಿಗಳು ಪ್ರತಿಷ್ಠಾಪನೆ ಮಾಡಿರುವ ಮೂರ್ತಿಗಳನ್ನು ತೆರವುಗೊಳಿಸಲು ನಿರ್ಧಾರ ಮಾಡಿದ್ರು. ಅಲ್ಲದೆ ಸ್ಥಳಕ್ಕೆ ಜೆಸಿಬಿ ಸಹ ಕಳುಹಿಸಿ ಮೂರ್ತಿಗಳನ್ನು ತೆರವುಗೊಳಿಸೋಕೆ ಮುಂದಾದ್ರು. ಆದರೆ ಸ್ಥಳದಲ್ಲಿ ಸೇರಿದ್ದ ಅಯ್ಯಪ್ಪ ಮಾಲಾಧಾರಿಗಳು ಮತ್ತು ಕೆಲ ಸ್ಥಳೀಯರು ಜೆಸಿಬಿಯನ್ನು ವಾಪಸ್ ಕಳುಹಿಸಿದ್ದಾರೆ. ಈಗ ಇಲ್ಲಿ ಅಡ್ಡಾಡ್ತೇವೆ, ಇದೇ ರಸ್ತೆಯಲ್ಲಿ ಅಡ್ಡಾಡೋದು ನೋಡ್ಬೇಕಾದ್ರೆ ಜನ ನಿಂತಿದ್ದಕ್ಕೆ ಬಂದಿನ ಇವತ್ತು ಇಷ್ಟು ನೀಟಾಗಿ ಕಟ್ಟಿದ್ದು, ಇಷ್ಟು ನೀಟಾಗಿ ಉತ್ತರ ದಿಕ್ಕಿಗೆ ಎಲ್ಲ ಕರೆಕ್ಟಾಗಿ ಅದ್ರದ್ದು ಏನಿದೆಯಲ್ಲ ಅದ್ರ ತಕ್ಕ ಕಟ್ಟಿದ್ದಾರೆ ಅನ್ಬೇಕು. ಇನ್ನೂ ಒಂದು ಇರ್ಬೇಕಲ್ಲ ಉದ್ದೇಶ, ಆ ಥರನೇ ಕಟ್ಟಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಕಟ್ಟಿದಾರ ಅಂತೇಳಿ ಅನ್ಬೇಕು. ಅವ್ರು ಸರ್ಕಾರಿ ಜಾಗದಾರ ಇದನ್ನ ಹಾಳು ಮಾಡ್ಬೇಕಂತೇಳಿ ಬಂದ್ರು. ಅವ್ರ ಕೈಲಿ ಆಗಿಲ್ಲ ಅಂದ್ರೆ ಮಾಡ್ಬೇಕಲ್ಲ, ದೇರಬೇಕಲ್ಲ. ಈಗ ನಮ್ಮ ಕಡೆ ದೇವ್ರ ಅಂತೇಳಿ ಇಷ್ಟಪಡ್ತಾರ ಅನ್ಬೇಕು. ದೇವ್ರಿಗೆ ಒಂದ್ ಸ್ವಲ್ಪ ಭಯ ಪಡತ್ತಾರ. ಸುತ್ತಮುತ್ತಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳು ಇಲ್ಲ. ಇದೇನ ಗೌರ್ಮೆಂಟ್ ಜಾಗ ಅನ್ನೋದು ಒಂದು ಭಯ ಅದ. ಅವ್ರ ಪ್ರಯತ್ನ ಮಾಡ್ಬೋದು, ತೆಗಿಬೇಕು, ಇದನ್ನ ಮಾಡ್ಬೇಕು ಅನ್ನೋದು. ಇಲ್ಲಿ ಇರೋ ಸಾರ್ವಜನಿಕರ ಅಭಿಪ್ರಾಯ ನೋಡಿದ್ರೆ ಇರ್ಬೇಕು. ಇದ್ರ ಒಳ್ಳೇದೇ, ಏನು ಕೆಟ್ಟದೇನಲ್ಲ. ಸದ್ಯ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಸ್ಥಳದಲ್ಲಿ ಅಯ್ಯಪ್ಪನ ಮೂರ್ತಿ ಇದ್ದು ಅಯ್ಯಪ್ಪ ಮಾಲಾಧಾರಿಗಳು ಪೂಜೆ ಪುನಸ್ಕಾರ ನಡೆಸುತ್ತಿದ್ದಾರೆ. ಆದರೆ ಪ್ರತಿಷ್ಠಾಪನೆ ಮಾಡಿರೋ ದೇವರ ಮೂರ್ತಿಗಳ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆಯೋ ಕಾದು ನೋಡಬೇಕಿದೆ. ಜಾವಿದಾ ಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.